ಸರ್ ನಮಸ್ತೆ. ನಾನಿಲ್ಲಿ ಒಂದು ಹರಪನಹಳ್ಳಿಯಿಂದ ಒಂದು 25 ಕಿಲೋಮೀಟ್ರ್ ದೂರ ಬಂದಿದ್ದೀನಿ. ಇಟಿಕೆ ಅನ್ನೋ ಗ್ರಾಮ. ಒಂದು ನಿಮಿಷ ಸರ್, ಅವ್ರ ಬಾಯಿಂದನೇ ಕೇಳೋಣಂತ್ರಿ. ಸರ್ ತಮ್ಮ ಹೆಸರು? ಸಿದ್ದನಗೌಡ ಅಂತೇಳಿ. ಸರ್ ನಾವು ಇಟಗಿ. ಹಾಂ ಸರ್. ಇದು ಇನ್ಸ್ಟಾಗ್ರಾಮ್ನಾಗ ಈ ಪ್ಯಾನಲ್ ನೋಡಿದ್ವಿ. ಹಾಂ, ನಮ್ಮದು ಒಂದು ಹಳೇದಿತ್ತು ಬೋರ್ಡು. ಹಾಂ ಸರ್, ಈ ಟೈಪ್ ಎಲ್ಲ ಬೋರ್ಡ್ ಇದ್ವು ಸರ್ ಇವರು. ಎಲ್ಲ ಬೋರ್ಡ್ ಇದ್ವಾ. ಇವು ಯಾಕೆ ಸ್ವಲ್ಪ ತೊಂದರೆ ಕೊಡಕತ್ತಿದ್ವಿ. ಕರೆಂಟ್ ಇಲ್ಲದಾಗ ಫೀಸು ಅನೇಕ ಸಲ ಶಾಕ್ ಹೊಡ್ಸ್ಕೊಂಡಿವಿ ನಾವು. ಹಂಗಾಗಿ ಇದು ಚೆನ್ನಾಗಿ ಅನಿಸಿತ್ತು, ತಂದು ಫಿಟ್ ಮಾಡಿದ್ರು ಅವರೇ. ಒಳ್ಳೆ ಚೆನ್ನಾಗೈತಿ ರೀ ಇದು. ನೋಡಿರಿ ನಿಮಗೆಲ್ಲ ಸರ್ ನಮಸ್ತೆ ಸರ್. ನೋಡಿ, ಇದು ವಿಜಯನಗರ ಡಿಸ್ಟಿಕ್ಕು ಹರಪನಹಳ್ಳಿ ತಾಲೂಕು ಇಟಿಕೆ ಅನ್ನೋ ಗ್ರಾಮಕ್ಕೆ ಬಂದಿದ್ದೀನಿ ನಾನು. ಸರ್ ನಾನು ನೋಡಿ ಲೈವಾಗಿ ತೋರಿಸ್ತಾ ಇದ್ದೀನಿ ನಿಮಗೆ. ಸ್ವಲ್ಪ ಇಲ್ಲಿ ಬೆಳಕು ಬೀಳ್ತಾ ಇದೆ, ಹಾಗಾಗಿ ಡಿಸ್ಪ್ಲೇ ನಿಮಗೆ ಲೈವಾಗಿ ಎಷ್ಟೆಷ್ಟು ಸಪ್ಲೈ ಇದೆ, ಏನೇನಿದೆ, ವ್ಯಾಮ್ಸ್ ಇದೆ, ವೋಲ್ಟ್ ಇದೆ ಅನ್ನೋದು ಪೂರ ತೋರಿಸುತ್ತೆ. ಮತ್ತು ನಿಮಗೆ ವಿಗಾರ್ಡ್ MCB ಹಾಕಿರ್ತೀವಿ. ಎಲ್ಲರ ಒಂದು MCB ಎಲ್ಲ ಒಂದು ಡಿವಲ್ ಬಿದ್ದರೆ ಆಟೋಮೆಟಿಕ್ ಆಫ್ ಆಗುತ್ತೆ ಸರ್ ಮೋಟ್ರುಗಳು. ನೋಡಿರಿ ಇಲ್ಲಿ ಆಟೋಮೆಟಿಕ್ ಇದು ಆಫ್ ಆಗುತ್ತೆ, 3 ಸೆಕೆಂಡಲ್ಲೇ ಆಫ್ ಆಗುತ್ತೆ ಸರ್. ಮತ್ತು ಅಲ್ಲಿ ಸರ್ ಆಫ್ ಆಯಿತು. ಈ ಟೈಪ್ ಎಲ್ಲ ಡಿವಲ್ ಹೋದರೆ ಏನಾದ್ರು ಪ್ರಾಬ್ಲಮ್ ಆದರೆ ವಿತಿನ್ ಸೆಕೆಂಡಲ್ಲೇ ನಿಮಗೆ ಆಫ್ ಆಗುತ್ತೆ. ಯಾವುದೇ ಥರ ನಿಮಗೆ ಕರೆಂಟ್ ಹೊಡೆಯಲ್ಲ, ಏನು ಹೊಡೆಯಲ್ಲ ಸರ್. ಇದು ಸೇಫ್ಟಿಯಾಗಿರುತ್ತೆ. ಅವ್ರ ಹಳೆ ಸ್ಟಾರ್ಟರ್ಗಳು ಈ ಟೈಪ್ ಇದೆ ಸರ್. ನಿನ್ನೆ ಅವ್ರು ರಾತ್ರಿ ನನಗೆ ಕಾಲ್ ಮಾಡಿದ್ರು, ಹಿಂಗೆ ಅಂತೇಳಿ, ಹಿಂಗಾಗಿದೆ, ಪ್ರಾಬ್ಲಮ್ ಇದೆ ರೀ ನಮ್ಮದು ಸ್ಟಾರ್ಟರ್, ಮತ್ತು ನೀವು ಸ್ಟಾರ್ಟರ್ ಬೇಕಾಗಿತ್ತು ಅಂತೇಳಿ. ಖಂಡಿತ ಬೆಳಗ್ಗೆ ಬೇಕಾದ್ರೆ 4 ಗಂಟೆ ಕರೆಂಟ್ ಐತೆ ಅಂತ ಹೇಳಿದ್ರು ಅವರು. 4 ಗಂಟೆಗೆ ರೆಡಿ ಆಗಿದ್ವಿ. ಇಲ್ಲ ಮತ್ತು ಅವರು ಇಲ್ಲ 11 ಗಂಟೆ ಶಿಫ್ಟ್ ಆಗಿದೆ ಇವತ್ತು ಇಟಿಕೆ ಲೈನ್ ಅಂದಾಗ, ಈ ಟೈಮಿಗೆ ಬಂದು ನಾನು ಬೇರೆ ಕಡೆ ಅಲ್ಲಿ ನಂದಿ ಬೇವರಲ್ಲೇ ಮುಗಿಸ್ಕೊಂಡು ಇದೊಂದು ಹಾಕೋಗೋಣ ಅಂತ ಬಂದಿದ್ದು ಸರ್. ಸರ್ ನಮ್ಮ ಸ್ಟಾರ್ಟ್ರ್ಗಳು ತುಂಬ ಚೆನ್ನಾಗಿದ್ದಾವೆ, ಏನು ಹೇಳೋಂಥದ್ದು ಏನಿಲ್ಲ. ಪ್ರತಿಯೊಂದಕ್ಕೂ ನಾವು ಸಿಬಾಸ್ ಕಂಪ್ನಿಯಿಂದ 32 ಆಮ್ಸಿಂದೇ ನಾವು ರಿಲೇ ಹಾಕೊಂಡಿರ್ತೀವಿ. ನೋಡಿ ಸರ್, ಇದು ಮೋಟ್ರ್ ಆನ್ ಆಗಿದೆ, ಯಾವುದೇ ಥರದ ಒಂದು ಸೌಂಡ್ ಇಲ್ಲ ಸರ್. ಬೇಕಾದ್ರೆ ನೋಡಿ, ಯಾವುದೇನೂ ಸೌಂಡ್ ಇಲ್ಲ. ಆಮ್ಸ್ ನೋಡಿರಿ, ಇದು ನಿಮಗೆ ಕಾಣುತ್ತೆ 12 ಲಾಸ್ಟ್ 15 ಆಮ್ಸ್ ನಾವು ಲೋಡಿಗೆ ಇಟ್ಟಿದ್ದೀವಿ. ಒಂದೊಂದು ಸಪ್ಲೈ ಇಷ್ಟು ಬರ್ತಾಯಿದೆ ಅಂತಲೂ ತೋರಿಸ್ತಾ ಇದೆ ಸರ್. ತುಂಬ ಚೆನ್ನಾಗಿದೆ ಸ್ಟಾರ್ಟ್ರ್ ಬಗ್ಗೆ ಸರ್. ಇದೆ ಅವರು ಸಿದ್ದನಗೌಡ್ರು ಅಂತ ಅಂದ್ರಲ್ಲ, ಇವರೇ. ಅವ್ರು ನಿನ್ನೆ ಫೋನ್ ಮಾಡಿದಾಗ ಅವರು ಹೊಲದಲ್ಲೇ ಬಂದು ನಾನು ಹಾಕಿ ಡೆಲಿವರಿ ಕೊಟ್ಟು ಹೋಗ್ತಾಯಿದ್ದೀನಿ ಸರ್. ದೂರವರಿಗೆಲ್ಲ ಬಸ್ಸಿಗೆಲ್ಲ ಹಾಕ್ತೀವಿ, ಇಲ್ಲ ಟ್ರಾನ್ಸ್ಪೋರ್ಟಿಗೆಲ್ಲ ಹಾಕ್ತಿದ್ದೀವಿ. ಯಾರಿಗೇನು ನಾವು ಕಳಿಸಿಲ್ಲಂಗೆ ಏನಿರಲ್ಲ, ಪ್ರತಿಯೊಬ್ಬರಿಗೆ ನಾವು ಕಳಿಸ್ಕೊಡ್ತಾಯಿದ್ದೀವಿ. ಸ್ವಲ್ಪ ಡಿಲೇ ಅಂದರೆ ಒಂದು ದಿವಸ ಡಿಲೇ ಆಗ್ಬೋದು ಅಷ್ಟೇ. ನೀವು ಒಂದು ದಿವಸ ಮುಂಚೆ ಹೇಳಿಬಿಟ್ರೆ ಸಾಕು, ನಿಮ್ಮ ಅಡ್ರೆಸ್ಸಿಗೆ ನಾವು ಕಳಿಸ್ಕೊಡ್ತೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್.